ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಸಿದ್ದು ಜೊತೆ ಅವ್ನ ಫ್ರೆಂಡ್ ಯೋಗಿ ಬರ್ತಾನೆ. ಯೋಗಿ ಬಂದು ಹೇಳ್ತಾ ಇರ್ತಾನೆ, ಏನು ಮಗ ಸಿಕ್ಕಾಬಟ್ಟೆ ಖುಷಿಯಾಗಿದೆಯಲ್ಲ, ಈ ನಗುವಿನಿಂದ ಏನೋ ಚಮತ್ಕಾರ ಇದೆ, ದಿನೇ ದಿನೇ ಗ್ಲೋ ಹೆಚ್ಚಾಗ್ತಿದೆಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಬಾರೋ ಸುಮ್ಮನೆ ನನ್ನ ಹಾಡ್ಕೋಬೇಡ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಏನ್ ಗೊತ್ತನೋ ಶಾರದನು ದೀಪುನು ಇವಾಗಷ್ಟೇ ಬಸ್ ಹತ್ತಿಸ್ ಬಂದೆ, ಅವರು 3 ದಿನ ಚಿತ್ರದುರ್ಗಕ್ಕೆ ಟ್ರಿಪ್ ಹೋಗ್ತಿದ್ದಾರೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಓಹೋ ಹಾಗಾದ್ರೆ ಶಾರದವ್ರು ಎಲ್ಲಿ ಕೂತಿದ್ರು ಅಂತ ಯೋಗಿ ಕೇಳ್ತಿರ್ಬೇಕಾದ್ರೆ, ಹಿಂದೆ ಕೂತಿದ್ರು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನಾನೇನೋ ಮುಂದೆ ಕೂತಿರ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಕಾರೇ ಹತ್ತಲ್ಲ ಅವರು, ಅಂಥದ್ರಲ್ಲಿ ಮುಂದೆನೋ ಹಿಂದೆನೋ ಒಟ್ಟಾರೆ ಕೂತಿದ್ರಲ್ಲ ಅದೇ ಖುಷಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಹೋ ಹಾಗಾದ್ರೆ ನಿನ್ನ ಪಂಚವಾರ್ಷಿಕ ಯೋಜನೆ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾ ಇರ್ತಾನೆ. ಹಂಗಂದ್ರೆ ಏನು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಅದೇ ಕಣೋ ನೀನು ಪ್ರಪೋಸ್ ಮಾಡೋದು ಎಲ್ಲಿವರೆಗೂ ಬಂತು, ಈ ಪಂಚವಾರ್ಷಿಕ ಯೋಜನೆ ಮುಗಿದ್ರು ನಿನ್ನ ಕಾರ್ಯಕ್ರಮ ಪ್ರೋಗ್ರಾಮ್ ಮುಗಿಯಲ್ಲ ಅಂತ ಅನ್ಸುತ್ತೆ ಅಲ್ವೇನೋ ಅಂತ ಹೇಳ್ತಾ ಇರ್ತಾನೆ. ಆಗ ಓ ಅದ ಅಂತ ಸಿದ್ದು ಹೇಳ್ತಾ ಇರ್ತಾನೆ, ಡೈರಿ ಕೊಟ್ಟಿದ್ದೀನಿ ಕಣೋ, ಆದರೆ ಅವ್ರು ಇನ್ನೂ ಲೆಟರ್ ಪೂರ್ತಿಯಾಗಿ ಓದಿಲ್ಲ ಕಣೋ, ಈ ಕಡೆ ಓದಿರೋ ನನಗೆ ಎಷ್ಟೋ ಅರ್ಧ ಸಮಾಧಾನ, ತಲೆ ಕೆಡ್ತಿದ್ದು ಎಷ್ಟೋ ಸರಿಯಾಗ್ತಿತ್ತು ಕಣೋ, ಈ ಕಡೆ ಬಾಳೆದೆಲ್ಲ ಇನ್ನೊಂದು ಕಡೆ ಬೆಂಕಿ ಆ ರೀತಿ ಆಗಿದೆ ಕಣೋ ಅಂದಾಗ, ಕಾಮ್ ಡೌನ್, ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ ಯೋಗಿ ಹೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ನೋಡೋ ಇನ್ನು 2-3 ದಿನದಲ್ಲಿ ಅವ್ರು ಬರ್ತಾರಲ್ವಾ, ಅವಾಗ ನಿನ್ನ ಮೇಲೆ ಲವ್ ಇದೆ ಅಲ್ವಾ ಅಂತ ಗೊತ್ತಾಗುತ್ತೆ ಅಂದಾಗ, ಅದೇಗೋ ಅಂತ ಅಂದಾಗ, ಸಿಂಪಲ್ ಕಣೋ, ಈಗ 2-3 ದಿನ ಅವಳು ಸಹ ಇಲ್ವಲ್ಲ, ಟ್ರಿಪ್ ಹೋಗಿದ್ದಾಳಲ್ವ, ಅವಳಿಗೇನಾದರೂ ನಿನ್ನ ಮೇಲೆ ಇಲ್ಲ ಅಂತ ಏನಾದ್ರು ಸಮಥಿಂಗ್ ಫೀಲಿಂಗ್ ಆದರೆ ಖಂಡಿತ ನಿನ್ನ ಮೇಲೆ ಲವ್ ಇದೆ ಅಂತ ಗೊತ್ತಾಗುತ್ತೆ, ನೋಡು ಬೇಕಾದ್ರೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ಅವಳು ಬಂದ ತಕ್ಷಣ ನಿನ್ನನ್ನು ನೋಡಿ ಏನಾದರೂ ನಗಾಡಿದ್ರೆ ನಿನ್ನ ಮೇಲೆ ಲವ್ ಇದೆ ಅಂತ ತಿಳ್ಕೊ ಅಂತ ಅಂದಾಗ, ನಿಜನೇನು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಹೋಗೋ ಕಣಿ ಕೇಳ್ಕೊ ಇವನೊಬ್ಬ ಅಂತ ಬೈತಾ ಇರ್ತಾನೆ. ನನ್ನ ಕಡೆ ಬಸ್ಸಲ್ಲಿ ಈ ಕಡೆ ಶಾರದನು ಸಹ ಹಾಡು ಹೇಳ್ತಿರ್ಬೇಕಾದ್ರೆ ಟೀಚರ್ಸ್ ಎಲ್ಲ ಕ್ಲಾಪ್ಸ್ ಹಾಕಿ ಹೇಳ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತೀರಾ ನೀವು, ಹಾಡನ್ನ ತುಂಬ ಚೆನ್ನಾಗಿ ಹೇಳ್ತೀರಾ ಶಾರದವ್ರೆ ಅಂತ ಹೇಳ್ತಿರ್ಬೇಕಾದ್ರೆ, ಶಾರದಾ ಹೇಳ್ತಾ ಇರ್ತಾಳೆ, ನಾನು ಅಡುಗೆ ಮನೇಲಿ ಅಷ್ಟೇ ಹಾಡು ಹೇಳೋದು, ಇಲ್ಲೆಲ್ಲ ಹಾಡು ಹೇಳೋದು ನನಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ, ನಿಮ್ಮಿಂದಲೇ ದೀಪು ಇಷ್ಟು ಚೆನ್ನಾಗಿ ಹಾಡು ಹೇಳೋದ ಕಲ್ತಿರೋದು ಅಂತ ಮತ್ತೊಬ್ರು ಟೀಚರ್ ಹೇಳ್ತಾ ಇರ್ತಾರೆ. ಹಾಗೆ ಡ್ರೈವಿಂಗ್ ಮಾಡ್ತಾ ಬರ್ತಾ ಇರಬೇಕಾದ್ರೆ ಬ್ಯಾನರ್ ಹಾಕಿರೋ ಬ್ಯಾನರು ಉಲ್ಟಾ ಮಡ್ಚಿಬಿಟ್ಟು ಹಾಗೆ ಡ್ರೈವರ್ಗೆ ಹೊಡಿದಂಗೆ ಅದು ಫುಲ್ ಮುಚ್ಕೊಬಿಡುತ್ತೆ. ಈ ಕಡೆ ಡ್ರೈವರ್ಗೆ ಬ್ಯಾಲೆನ್ಸ್ ತಪ್ಪಿ ಅದನ್ನು ಹೆಂಗೆ ಬೇಕಂಗೆ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಟೀಚರ್ಸ್ ಎಲ್ಲ ಬಿದ್ದೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಒಂದು ದೊಡ್ಡ ಲಾರಿ ಸಹ ಬರ್ತಾ ಇರುತ್ತೆ. ಆಗ ದೊಡ್ಡ ಲಾರಿ ಡ್ರೈವರು ಬಂದ್ರು, ಈ ಕಡೆ ಬಂದ್ರು ಅಂತ ಹೇಳ್ತಿದ್ರು ಸಹ ಈ ಕಡೆ ಬಸ್ಸಿನ ಡ್ರೈವರ್ಗೆ ಏನು ಗೊತ್ತಾಗ್ದೇನೆ ತನ್ನ ಪಾಡಿಗೆ ತಾನು ಹೇಗೋ ಬೇಕೋ ಅದೇ ರೀತಿ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ, ತುಂಬಾ ಟೆನ್ಷನ್ ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಆ ಕಡೆ ಲಾರಿಗೆ ಗುದ್ದೇ ಬಿಡ್ತಾನೆ. ಇನ್ನೊಂದ್ ಕಡೆ ಸಿದ್ದು ಯೋಗಿಗೆ ಹೇಳ್ತಾ ಇರ್ತಾನೆ, ನೋಡೋ ಮಗ ಈ ಸಲ ಶಾರದವ್ರು ಬಂದ್ಮೇಲೆ ಖಂಡಿತ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ, ಅದೇನಾರಾಗ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ಏನಪ್ಪ ಕೈಗೆ ತಾಂಬೂಲ ಸೀರೆ ಎಲ್ಲ ಕೊಟ್ಟಾಗ ಪ್ರಪೋಸ್ ಮಾಡು ಅಂದಾಗ ಎದ್ರಕೊಂಡು ಬರ್ತಿದ್ದೆ, ಇವಾಗ ನೋಡಿದ್ರೆ ತಾನೇ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ, ಇದನ್ನ ನಾನು ನಂಬೇಕಾ, ಕಿವಿಲಿ ಹೂ ಮಾಡ್ಕೋಬೇಕಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಮಗ ನೀನು ಏನಾದರೂ ಅನ್ಕೋ ಮಗ, ಶಾರದೆ ಮತ್ತು ದೀಪು ಸ್ಥಾನನ ಇಷ್ಟು ಗಟ್ಟಿಯಾಗಿ ನನ್ನ ಮನಸ್ಸಲ್ಲಿದೆ ಅಂತ ನನಗೆ ಇವಾಗಲೇ ಕಣೋ ಅರಿವಾಗಿದ್ದು, ಅವ್ರನ್ನ ಬಿಟ್ಟು ಬಂದಲ್ಲ ಅವಾಗಷ್ಟೇ ಕಣೋ ನನಗೆ ಅರ್ಥ ಆಗಿದ್ದು, ಇಲ್ಲಿವರೆಗೂ ನನಗೆ ನೀನು ಎಷ್ಟು ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು, ಅವ್ರು ದೂರ ಹೋದ್ಮೇಲೆ ಕಣೋ ಅವ್ರ ನೋವು ನನಗೆ ಗೊತ್ತಾಗಿದ್ದು, ಹೇಳ್ತಾರಲ್ಲ ಒಬ್ಬರು ಇಷ್ಟವಾದವರು ದೂರ ಹೋದ್ಮೇಲೆ ಅವ್ರ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅಂತ, ಆ ರೀತಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮಗ ಆ ಥರ ಇದ್ದಿದ್ರೆ ಯಾವಾಗಲೂ ಅವ್ರನ್ನ ಟ್ರಿಪ್ಪಿಗೆ ಕಳಿಸ್ತಿದ್ದೆ ಕಣೋ ಅಂತ ಅಂದಾಗ, ಸುಮ್ಮನಿರೋ ಆ ಥರ ಎಲ್ಲ ಹೇಳ್ಬೇಡ ಆಯಿತಾ, ಹತ್ರ ಇದ್ದಾಗಿಂತ ದೂರ ಹೋದಾಗ ಅವ್ರ ಆಬ್ಸೆನ್ಸ್ನ ನಾವು ಅರ್ಥ ಮಾಡ್ಕೋತೀವಲ್ಲ ಆವಾಗಲೇ ಕಣೋ ತುಂಬ ನೋವಾಗೋದು, ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು ಅಂತ ತುಂಬ ಫೀಲ್ ಮಾಡಿಕೊಂಡು ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಇದೇ ಕಣೋ ಪ್ರೀತಿ ಅಂತ ಅನಿಸುತ್ತೆ ನನಗೆ, ಆಲ್ರೆಡಿ ನಾನು ಇನ್ನೂ ಮನೆಗೆ ಹೋಗಿಲ್ಲ ಕಣೋ, ಆಲ್ರೆಡಿ ನನಗೆ ಎಲ್ಲೆಲ್ಲಿ ಹೋದ್ರೆ ಅವ್ರ ಫೀಲಿಂಗ್ಸ್ ಬರುತ್ತೆ ಅಂತ ನನಗೆ ಈಗಲೇ ಶುರುವಾಗ್ಬಿಟ್ಟಿದೆ, ನನಗೆ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ, ಆ ರೀತಿ ನನ್ನನ್ನು ಮೈ ತುಂಬ ಕಣ್ ತುಂಬ ಎಲ್ಲ ಅವರೇ ಆವರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಮಗ ನಾನು ಮನೆಗೆ ಹೋದ ತಕ್ಷಣ ಗಾರ್ಡನ್ನಲ್ಲಿ ದೀಪು ಆಟ ಆಡ್ತಾ ಇರೋದು, ಹಾಗೆ ಫ್ರೆಂಡ್ ಅಂತ ಓಡ್ ಬಂದು ನನ್ನ ಹಗ್ ಮಾಡ್ಕೋತಿರೋದು, ಹಾಗೆ ಹಾಡು ಹೇಳ್ತಾ ಶಾರದವರು ಗಿಡಗಳಿಗೆಲ್ಲ ನೀರು ಹಾಕ್ತಿರೋದು, ನಾನು ಹೋದ ತಕ್ಷಣ ಕಾಫಿನ ನೀರು ಕೊಡೋದು, ಅದೆಲ್ಲ ನನ್ನ ಕಣ್ಮುಂದೆ ಬರ್ತಾ ಇದೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಒಳೊಳಗೆ ನಗಾಡ್ತಾ ಇರ್ತಾನೆ. ಮತ್ತೆ ಏನು ಗೊತ್ತು, ನಾವು ರಂಗೋಲಿನೂ ಸಹ ನನಗೆ ಕಾಡುತ್ತೆ, ಅವರೇ ಯಾವಾಗಲೂ ರಂಗೋಲಿ ಆಗ್ತಿದ್ದು ಅಂತ ಹೇಳ್ತಿರ್ಬೇಕಾದ್ರೆ, ಫೈನಲಿ ವಾವ್ ನಮ್ಮ ಹುಡುಗ ದಾರಿಗೆ ಬಂದ ಅಂತ ಯೋಗಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಆಗ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ, ನನಗೆ ಧೈರ್ಯ ಬಂದಿದೆ, ಇನ್ನೇನು ಶಾರದವರು ವಾಪಸ್ ಬಂದ ತಕ್ಷಣ ಅಪ್ಪಪ್ಪೆ ಧೂಮ್ ಧೂಮ್ ಅಂತ ವಾಲ್ಗ ಊಸದೆ ಅಂದಾಗ, ಸುಮ್ಮನೆ ಇರೋ ಅದೇನು ಜಾತ್ರೆ ಸಿರ್ಗೋ ಓಲ್ಗ ಅಂತ ಅಂದ್ಕೊಂಡಿದ್ದೇನೋ ಪಿನೇನೋ ಅಂತ ಅನ್ಬೇಕಾದ್ರೆ, ಇನ್ನೇನು ಅಂತ ಅನ್ಬೇಕಾದ್ರೆ ಮನೆಯವ್ರಿಗೆ ಗೊತ್ತಾದ್ರೆ ಅಷ್ಟೇ ಅಂದಾಗ, ಓಹೋಹೋ ಇವನೊಬ್ಬ ಮನೆಗೆ ಗೊತ್ತಾದ್ರೆ ಏನೋ ಮಾಡ್ತಾರೋ, ಒಂದು ಕೆಲಸ ಮಾಡು ಕವನ ಬರ್ಕೊಂಡು ಜೀವನ ಪೂರ್ತಿ ಹೀಗೆ ಇದ್ಬಿಡೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅದೆಲ್ಲ ಆಗಲ್ಲ ಕಣೋ, ನನ್ನ ಲೈಫಿಂದ ಅವ್ರನ್ನ ದೂರ ಮಾಡ್ಕೊಳಕ್ಕಾಗಲ್ಲ, ಇವಾಗ ತಾನೇ ಬಿಟ್ಟು ಬಂದಿದ್ದೀನಿ, ಆದರೂ ಸಹ ಇಷ್ಟು ದೂರ ಬಿಟ್ಟು ಬಂದಿದ್ದೀನಿ ಅಂತ ತುಂಬ ಫೀಲ್ ಆಗ್ತಿದೆ ಅಂತ ನನಗೆ ಹೇಳ್ತಾ ಇರ್ತಾನೆ. ಅಂಥದ್ರಲ್ಲಿ ಮಗ ಅವರು ನನ್ನ ಬದುಕಿಂದ ಏನಾದ್ರು ದೂರ ಹೋಗ್ತಾರೆ ಅಂತಂದರೆ ಐ ಕಾಂಟ್ ಇಮೇಜಿಂಗ್ ಮಗ ಅಂತ ಹೇಳ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊತ ಯೋಗಿ ಸಮಾಧಾನ ಮಾಡ್ತಾ ಇರ್ತಾನೆ.
ಇನ್ನೊಂದು ಕಡೆ ಬಸ್ಸು ಹೋಗಿ ಲಾರಿಗೆ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಮಕ್ಕಳೆಲ್ಲ ಚಿಲ್ಲಪಿಲ್ಲಿಯಾಗಿ ಹೊರಗಡೆ ಗ್ಲಾಸಿಂದ ಬಿದ್ದುಬಿಡ್ತಾರೆ. ಹಾಗೆ ಎಲ್ಲರೂ ಜ್ಞಾನ ತಪ್ಪಿ ಹಾಗೆ ಬಿದ್ದು ಏಟಾದಾಗ ಜ್ಞಾನ ತಪ್ಪಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಎಷ್ಟೋ ಹೊತ್ತು ಆದಮೇಲೆ ಶಾರದನಿಗೆ ಪ್ರಜ್ಞೆ ಬರುತ್ತೆ. ಆವಾಗ ಅಯ್ಯೋ ಅಮ್ಮ ಅಂತ ಎದ್ಬಿಟ್ಟು ದೀಪು ದೀಪು ಅಂತ ಕೂಗ್ತಾಳೆ. ಆಗ ದೀಪು ಎದ್ದಾಗ ಎಲ್ಲರೂ ಸ್ವಲ್ಪ ಎಚ್ಚರ ತಪ್ಪಿರೋರು ಸ್ವಲ್ಪ ಪ್ರಜ್ಞೆ ಬಂದು ಎದ್ದಾದಾಗ ಅಮ್ಮ ಬೆಂಕಿ ಬೆಂಕಿ ಅಂತ ಎಲ್ಲ ಕೀರಾಡ್ತಾ ಇರ್ತಾರೆ. ಆಗ ಪ್ರತಿಯೊಬ್ಬರನ್ನು ಸಹ ಶಾರದಾ ಕೆಳಗಡೆ ಇಳಿಸ್ತಾ ಇರ್ತಾಳೆ. ಮಕ್ಕಳನ್ನ ಹಾಗೆ ಪೇರೆಂಟ್ಸ್ನ ಟೀಚರ್ಸ್ನ ಎಲ್ಲರೂ ಸಹ ಕೆಳಗಡೆ ಇಳಿಸ್ತಿರ್ಬೇಕಾದ್ರೆ ಎಲ್ಲ ಕಿರ್ಚಾಡ್ಕೊಂಡು ಓಡಾಡಿಕೊಂಡು ಹಾಗೆ ಕೂಗಾಡ್ಕೊಂಡು ಎಲ್ಲ ಕೆಳಗಡೆ ಇಳಿದ್ಬಿಡ್ತಾರೆ. ಇನ್ನು ಕೆಲವು ಮಕ್ಕಳುಗಳು ಒಳಗಡೆ ಇದ್ದಾಗ ಶಾರದಾ ಮತ್ತೆ ಕರ್ಕೊಬರಕ್ಕೆ ಹೋದಾಗ ಟೀಚರ್ಸ್ ಹೇಳ್ತಾ ಇರ್ತಾರೆ ತುಂಬ ಟೆನ್ಷನ್ ಮಾಡಿಕೊಂಡು, ಬೇಡ ಶಾರದವ್ರೆ ನೀವು ಹೋಗಬೇಡಿ ಆಯಿತಾ, ಮತ್ತೆ ತುಂಬ ಬೆಂಕಿ ಇದೆ ಬಸ್ಸಲ್ಲಿ, ನೀವು ಹೋದರೆ ವಾಪಸ್ ಬರಲ್ಲ, ಪ್ಲೀಸ್ ಹೋಗಬೇಡಿ ಅಂತ ಅಂದಾಗ, ಇಲ್ಲ ಮಕ್ಕಳು ಒಳಗಡೆ ಇದ್ದಾರೆ ನಾನು ಕರ್ಕೊಬರ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ದೀಪು ಪುಟ್ಟ ಅವ್ವ ಹೋಗಬೇಡ ಪ್ಲೀಸ್ ಅಮ್ಮ ಹೋಗಬೇಡ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗೋಗರಿತಿದ್ರು ಸಹ ಶಾರದಾ ಮಕ್ಕಳನ್ನ ಕಾಪಾಡಲೇಬೇಕು ಅಂತ ಪಣತೊಟ್ಟು ಬಸ್ ಒಳಗಡೆ ನುಗ್ಗೇ ಬಿಡ್ತಾಳೆ. ಒಂದೊಂದಾಗಿ ಮಕ್ಕಳನ್ನ ಕರ್ಕೊಬರ್ತಿರ್ಬೇಕಾದ್ರೆ ಮತ್ತೆ ಬೇಡ ಬೇಡ ಅಂತ ಟೀಚರ್ ಎಷ್ಟೇ ಹೇಳಿದ್ರು ಸಹ ಮತ್ತೊಂದು ಮಗುನ ಪ್ರಾಣ ಉಳಿಸೋಕ್ಕೋಸ್ಕರ ಶಾರದಾ ಹೋಗಿದಾಗ ಅಮ್ಮ ಹೋಗಬೇಡ ಹೋಗಬೇಡ ಅಂತ ದೀಪು ಪುಟ್ಟ ಗೋಗರಿತಾ ಇರ್ತಾಳೆ. ಎಷ್ಟೇ ಗೋಗರಿದ್ರು ಸಹ ತನ್ನ ಮಕ್ಕಳು ನಮ್ಮ ಥರ ಅಂತ ಅಂದ್ಕೊಂಡು ಕಾಪಾಡೋಕೆ ಹೋಗಿ ಶಾರದಾ ಸಿಗಾಕೋಬಿಡ್ತಾಳೆ. ಆಗ ಗ್ಲಾಸ್ ಎಲ್ಲ ಪುಡಿ ಆದಾಗ ಬಾಂಬ್ ಥರ ಬ್ಲಾಸ್ಟ್ ಆಗಿಬಿಡುತ್ತೆ ಬಸ್ಸು. ಆಗ ಅಮ್ಮ ಅಂತ ಕಿರ್ಚಿಬಿಡ್ತಾಳೆ. ಎಲ್ಲ ಟೀಚರ್ಸು ಸಹ ಎದ್ರುಕೊಂಡು ದೂರ ಹೋಗ್ತಾರೆ. ಈ ಕಡೆ ಏನು ಬರೋಕ್ಕಾಗ್ದಲೇ ಶಾರದಾ ಬಸ್ ಒಳಗಡೆ ಇದ್ಬಿಡ್ತಾಳೆ. ಇನ್ನೊಂದು ಕಡೆ ಮನೇಲಿ ಸುಮಿತ್ರನಿಗೆ ತುಂಬ ಚಟಪಟಿಕೆ ಆಗ್ತಾ ಇರುತ್ತೆ. ತುಂಬ ಟೆನ್ಷನ್ ಮಾಡಿಕೊಂಡು ನೀರು ಕುಡಿತಿರ್ಬೇಕಾದ್ರೆ ಅಲ್ಲಿ ಪೇಪರ್ ಓದ್ತಿರೋ ದಶರಥ ಕೇಳ್ತಾ ಇರ್ತಾನೆ, ಯಾಕೆ ಸುಮಿತ್ರ ಅಡುಗೆ ಏನಾದರೂ ಹಾಳಾಯ್ತಾ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ, ಇಲ್ಲ ರೀ ಯಾಕೋ ಮನಸ್ಸಲ್ಲಿ ಚಡಪಡಿ ಆಗ್ತಿದೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹಾಗೆ ಬರಬೇಕಾದ್ರೆ ಮುಂದೆ ಮ್ಯಾಟ್ ಜಾರಿ ಅವಳು ಸಹ ಇನ್ನೇನು ಬಿದ್ದುಬಿಡ್ತಾಳೆ ಎಡವಿ. ಅಷ್ಟೊತ್ತಿಗೆ ದಶರಥ ಹಿಡ್ಕೊಬಿಡ್ತಾನೆ. ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲಿ ಏನಾಯಿತು ಸುಮಿತ್ರ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯಿತು ಅಂತಲ್ಲಾದರೂ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಬಿಡ್ರಿ ಅಂತ ಅಂದಾಗ, ಈಗಷ್ಟೇ ಚೇತರಿಸ್ಕೊತಿದ್ಯಾ ಸಮಾಧಾನ ಮಾಡ್ಕೊ, ಏನಾಯ್ತು ಅಂತಲ್ಲಾದರೂ ನನ್ನ ಹತ್ರ ಹೇಳ್ಕೊನ್ಬೇಕಾದ್ರೆ ರೀ ನಾನು ಇವಾಗ ಎಡಗಾಲು ಎಡವಿದ್ನಲ್ಲ ಏನಾದರೂ ಅಪಶಕನ ಆಗುತ್ತಾ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಬೇಡದೆಲ್ಲ ಯೋಚನೆ ಮಾಡಬೇಡ ಆಯಿತಾ, ನೋಡು ಟಿ ವಿ ಹಾಕ್ಕೊಂಡು ಒಂದು ಒಳ್ಳೆ ಮೂವಿ ನೋಡು, ಇಲ್ಲ ಅಂತಂದರೆ ರ್ಯಾಕಲ್ಲಿ ತುಂಬ ಬುಕ್ಸ್ ಇದೆ ಒಂದು ಒಳ್ಳೆ ಬುಕ್ಸ್ ತಗೊಂಡು ಓದು, ಅವಾಗ ಮನಸ್ಸೆಲ್ಲ ಚೇಂಜ್ ಆಗುತ್ತೆ, ಇಂಥದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಬಿಡಲ್ಲ ಅಂದಾಗ, ಇಲ್ಲ ರೀ ನಾನು ಟಿ ವಿ ಹಾಕಿದರೆ ಬರೀ ಕಣ್ಣು ಮಾತ್ರ ಟಿ ವಿ ಚಿತ್ರಣ ನೋಡ್ತಾ ಇರುತ್ತೆ, ಅದರ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇರುತ್ತೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅದರಲ್ಲೂ ಕೈಲಿ ಏನಾದರೂ ಬುಕ್ಸ್ ಇಟ್ಕೊಂಡಿದ್ರೆ ಇಲ್ಲಿ ತುಂಬಾ ಏನು ಆಳವಾಗಿ ಹೋಗೋಕ್ಕೆ ಆಗಲ್ಲ, ಟೆನ್ಷನ್ ಆಗ್ತಾ ಇದೆ ಅಂದಾಗ, ಯಾಕೆ ಈ ಥರ ಆಡ್ತಿದೆ ಇವತ್ತು ಅಂತ ಕೇಳ್ತಾ ಇರ್ತಾನೆ. ಏನೋ ಗೊತ್ತಿಲ್ಲ ರೀ ಯಾರಿಗಾದ್ರೂ ನನ್ನವರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ, ಈ ಥರ ಫೀಲಿಂಗ್ಸು ಸಾಕಷ್ಟು ಸಲ ನನಗೆ ಆಗ್ತಿದೆ ರೀ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಈ ಥರ ಕೆಟ್ಟದಾದಾಗೆಲ್ಲ ಮನೇಲೂ ಸಹ ಏನಾದ್ರು ಕೆಟ್ಟದಾಗ್ತಾ ಇದೆ ರೀ, ದೇವರಿಗೆ ಎಷ್ಟೇ ತುಪ್ಪದ ದೀಪ ಹಚ್ಚಿದ್ರು ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಮನೇಲಿ ಯಾರೂ ಇಲ್ವಲ್ಲ ಅದಕ್ಕೆ ನಿನಗೆ ಈ ಥರ ಯೋಚನೆಗಳು ಕಾಡ್ತಾ ಇದ್ದಾವೆ, ಎಲ್ಲರೂ ಇದ್ದರೆ ಈ ಥರ ಯೋಚನೆ ಬರಲ್ಲ, ಇದೇ ನಿನಗೆ ಭಯ ಥರ ಆಗ್ತಿದೆ ಅಷ್ಟೇ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನಿನಗೆ ಇಷ್ಟವಾದ ಪುಸ್ತಕನ ಓದು, ಅವಾಗ ಎಲ್ಲ ಭಯಗಳಿಂದ ನೀನು ಆಚೆ ಬರ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳದೆ ತನ್ನ ಪಾಡಿ ತಾನು ಯೋಚನೆ ಮಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಈ ಕಡೆ ಸುಮಿತ್ರಾ ಹೋಗ್ತಾ ಇರ್ತಾಳೆ. ಮತ್ತೆ ದಶರಥ ಸುಮಿತ್ರನ ಸಮಾಧಾನ ಮಾಡೋಕ್ಕೋಸ್ಕರ ನೀನು ಅಡುಗೆ ಮಾಡ್ತಿದ್ದೀಯಲ್ಲ ಎಲ್ಲ ಮುಗೀತಾ ಅಂದಾಗ, ಇಲ್ಲ ರೀ ಸ್ವಲ್ಪ ಬಾಕಿ ಇದೆ ಒಗ್ಗರಣೆ ಹಾಕಬೇಕು ಅಂತ ಅಂದಾಗ, ನಾನು ಬಂದು ಒಗ್ಗರಣೆ ಹಾಕ್ಲಾ ಅಂತ ಅಂದಾಗ ಅವಳಿಗೆ ನಗು ತಡೆಯಕ್ಕಾಗ್ದಲೇ ಕಣ್ಣೀರು ಹಾಕ್ಕೊಂಡು ನಗಾಡ್ಕೊಂಡು ಅವನನ್ನು ಹಗ್ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸರಿ ಆದಷ್ಟು ಬೇಗ ಅಡುಗೆ ಮಾಡ್ತೀನಿ ಊಟ ಮಾಡಿರಂತೆ ಅಂತ ಕಣ್ಣೀರು ಒರೆಸ್ಕೊಂಡು ಕಿಚನ್ಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾಳೆ, ಯಾರಾದರೂ ನಮ್ಮಮ್ಮನ ಕಾಪಾಡಿ, ಆಗಲೇ ಒಳಗಡೆ ಹೋದವರು ಇನ್ನೂ ಬಂದಿಲ್ಲ ಅಂದಾಗ, ದೀಪು ಹೋಗ್ಬಿಡ ದೀಪು ಅಲ್ಲಿ ತುಂಬ ಬೆಂಕಿ ಇದೆ ಪ್ಲೀಸ್ ಬಾಬಾ ಅಂತ ಟೀಚರ್ ಹೇಳ್ಕೊತಿರ್ಬೇಕಾದ್ರೆ, ಪ್ಲೀಸ್ ಯಾರಾದರೂ ನಮ್ಮಮ್ಮನ ಕಾಪಾಡಿ ಅಂತ ದೀಪು ಪುಟ್ಟ ಕಿರ್ಚಾಡ್ತಾ ಇರ್ತಾಳೆ. ಒಂದು ಕಡೆ ಮೀಡಿಯಾದವರು ಬಂದೇ ಬಿಡ್ತಾರೆ. ಅಷ್ಟೊತ್ತಿಗೆ ಆಂಬುಲೆನ್ಸ್ ಬರುತ್ತೆ, ಬರೋ ಜನ ಎಲ್ಲ ಬಂದು ಬೆಂಕಿನ ಆರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ದಶರಥ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಸುಮಿತ್ರನ್ಗೆ ಹೇಳ್ತಾ ಇರ್ತಾನೆ, ನೋಡೋಕ್ಕೆ ಕ್ಯಾಪ್ಸಿಕಮ್ ಅಲ್ವಾ ಅಂತ ಕಣೆ, ಟ್ರೈ ಮಾಡೇ ತುಂಬ ಚೆನ್ನಾಗಿರುತ್ತಂತೆ, ಬಾಯಲ್ಲಿ ನೀರು ಬರ್ತಿದೆ ಅಂದಾಗ, ಸುಮ್ಮನೆ ಇರಿ ನಾನು ಏನೂ ಟ್ರೈ ಮಾಡಲ್ಲ ಏನೂ ಮಾಡ್ಕೊಡಲ್ಲ, ನಿಮಗೆ ಆಗಲೇ ಹೇಳಿದ್ದೆ ತಾನೇ ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನೇ ನಿನ್ನ ಮನಸ್ಸು ಇನ್ನೂ ಸರಿ ಇಲ್ವಾ, ಯಾಕೆ ಏನಾಯಿತು, ಒಂದು ಕೆಲಸ ಮಾಡೆ, ಒಂದು ತಮಟೆ ತಾಂಡು ದೇವ್ರ ಹತ್ರ ಕುತ್ಕೊಬಿಟ್ಟು 1 ಅವರ್ ಭಜನೆ ಮಾಡಿಬಿಡೆ ಸರಿ ಹೋಗುತ್ತೆ ಅಂತ ರೇಗಿಸ್ತಾ ಇರ್ತಾನೆ. ದಶರಥ ಮೊಬೈಲ್ ನೋಡ್ತಾ ಇರ್ತಾನೆ. ತನ್ನ ಪಾಡಿಗೆ ತಾನು ಇವಳು ನಗಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಹಾಗೆ ಶಾಕ್ ಆಗಿ ನಿಂತ್ಕೋತಾನೆ. ಏನಾಯ್ತು ರೀ ಅಂತ ಅಂದಾಗ, ಸುಮಿತ್ರ ಇಲ್ಲಿ ನೋಡು ಸುಮಿತ್ರ, ಯಾರೋ ಶಾಲಾ ಮಕ್ಕಳು ಚಿತ್ರದುರ್ಗಕ್ಕೆ ಟ್ರಿಪ್ ಹೋಗ್ತಿದ್ರಂತೆ, ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಅವಳಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಏನಂತ ಹೇಳ್ತಿದ್ದೀರಿ, ಅದೇ ಟ್ರಿಪ್ಪಿಗೆ ರೀ ನಮ್ಮ ಶಾರದಾ ಅಮ್ಮಮ್ಮ ಹೋಗಿರೋದು, ಎಲ್ಲಿ ತೋರಿಸಿ ಅಂತ ನೋಡ್ತಿರ್ಬೇಕಾದ್ರೆ, ಮೊದಲು ಶಾರದಾಗೆ ಫೋನ್ ಮಾಡು ನಾನು ಟಿ ವಿ ಹಾಕಿ ನೋಡ್ತೀನಿ ಅಂತ ಟಿ ವಿ ಆನ್ ಮಾಡಿದ ತಕ್ಷಣ ಈ ಕಡೆ ಶಾರದಾನಿಗೆ ಕಾಲ್ ಮಾಡ್ತಾ ಇರ್ತಾರೆ, ಕಾಲು ಸಹ ಕನೆಕ್ಟ್ ಆಗ್ತಾ ಇರಲ್ಲ. ಅವಾಗ ಇನ್ನೂ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಟಿ ವಿಲಿ ಬರ್ತಾ ಇರುತ್ತೆ, ಈಗಾಗಲೇ ಬಂದ ಬಿಸಿ ಬಿಸಿ ಸುದ್ದಿ, ಶಾಲಾ ಮಕ್ಕಳು ಚಿತ್ರದುರ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಥರ ಆಕ್ಸಿಡೆಂಟ್ ಆಗಿ ಅಪಘಾತಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನು ನೋಡಿ ತುಂಬ ಶಾಕ್ ಆಗಿ ದಶರಥ ಸುಮಿತ್ರಾ ನಿಂತ್ಕೊಬಿಡ್ತಾರೆ.
ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇದು ನಮ್ಮ ಸ್ಕೂಲ್ ಬಸ್ ದೀಪುದು ಕಣ್ರಿ, ಇದು 100% ಇದೆ ಅಂತ ಹೇಳ್ಬೇಕಾದ್ರೆ ಏನು ಹೇಳ್ತಿದ್ಯಾ ಅಂದಾಗ, ಹೌದು ರೀ ನಿಜ ಅಂದಾಗ, ಅಲ್ಲಿ ನ್ಯೂಸಲ್ಲಿ ಹೇಳ್ತಾ ಇರ್ತಾರೆ ಶಾಲಾ ಮಕ್ಕಳಿಗೆ ತುಂಬ ಏಟಾಗಿರೋದ್ರಿಂದ ಅವ್ರನ್ನೆಲ್ಲ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ಹೇಳಿದಾಗ ಮತ್ತಷ್ಟು ಶಾಕಾಗಿ ಕಣ್ಣೀರು ಹಾಕೊಂಡು ಇಬ್ಬರು ಎದ್ರುಕೊಂಡು ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಟಿವಿಲಿ ಹೇಳ್ತಾ ಇರ್ತಾರೆ, ಎಷ್ಟೋ ಟೀಚರ್ಸ್ಗಳಿಗೆ ಏಟಾಗಿದೆ, ಹಾಗೆ ಪೇರೆಂಟ್ಸ್ಗಳಿಗೆ ಏಟಾಗಿದೆ, ಮಕ್ಕಳಿಗೆಲ್ಲ ಏಟಾಗಿದೆ, ಹಾಸ್ಪಿಟ್ಲಿಗೆ ರವಾನೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ತುಂಬ ಟೆನ್ಷನ್ ಆಗ್ತಿರ್ಬೇಕಾದ್ರೆ ದಶರಥ ಬೇಗ ಸಿದ್ದು ಕಾಲ್ ಮಾಡು ಅಂದಾಗ ಕಣ್ಣೀರು ಹಾಕೊಂಡು ಸಿದ್ದುಗೆ ಕಾಲ್ ಮಾಡ್ತಾ ಇರ್ತಾಳೆ. ಏನಾಯಿತು ಅತ್ತೆ, ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ, ಯಾಕೆ ಅಳ್ತಾ ಇದ್ದೀರಿ ಹೇಳಿದಾಗ, ನಮ್ಮ ಶಾರದಾ ಮತ್ತು ಅಮ್ಮಮ್ಮಂಗೆ ಬಸ್ ಈ ಥರ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ, ಏನಾಗಲ್ಲ ಆದಷ್ಟು ಬೇಗ ನಾನು ಹೋಗಿ ನೋಡ್ತೀನಿ ಅಂತ ಫೋನ್ ಕಟ್ ಮಾಡಿ ನಿಂತಿದ್ದ ಜಾಗದಲ್ಲೇ ಸಿದ್ದು ಕುಸ್ದು ಬಿದ್ದುಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾನೆ. ಶಾರದಾ ಮತ್ತು ದೀಪವ್ರಿಗೆ ಏನಾದರೂ ಆದರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂದಾಗ, ನೋ ಆ ಥರ ಎಲ್ಲ ಹೇಳ್ಬೇಡ ಆಯಿತಾ, ಕಷ್ಟದಲ್ಲಂತೂ ನಾವು ಸುಖದಲ್ಲಿಂತ ಅವ್ರ ಜೊತೆ ಇರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕಷ್ಟದಲ್ಲಿ ನಾವು ಇರಬೇಕು, ಬಾ ಹೋಗೋಣ ಅಂತ ಯೋಗಿ ಕರಿತಾ ಇರ್ತಾನೆ. ಮತ್ತು ಯೋಗಿ ಸಿದ್ದನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ನೀನು ಡ್ರೈವಿಂಗ್ ಮಾಡಬೇಡ, ನಾನು ಮಾಡ್ತೀನಿ ಬಾ ಅಂತ ಕಾರಿಗೆ ಕೂತ್ಮೇಲೆ ಹೇಳ್ತಾ ಇರ್ತಾನೆ. ಎಂಥದೇ ಕಷ್ಟ ಎಂಥದೇ ಸಂದರ್ಭ ಬಂದರೂ ಸಹ ನೀನು ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದೆ, ಇವಾಗ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ಯಾ, ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಜೊತೆ ನಾನಿದ್ದೀನಿ ಆಯಿತಾ, ಧೈರ್ಯವಾಗಿರು, ಎಲ್ಲನೂ ಸಹ ಕೂಲಾಗಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಪೊಲೀಸು ಮತ್ತು ಹಾಗೆ ಆಂಬುಲೆನ್ಸ್ ಎಲ್ಲರೂ ಸಹ ಬಂದಾಗ ಈ ಕಡೆ ಮಕ್ಕಳನ್ನೆಲ್ಲರೂ ಸಹ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಬರ್ತಾ ಇರ್ತಾನೆ. ಆಗ ದೀಪು ಪುಟ್ಟ ಬಸ್ಸಿಗೆ ಹತ್ತಕ್ಕೆ ಹೋಗ್ತಾ ಇರ್ತಾಳೆ. ಮತ್ತೆ ಟೀಚರ್ಸ್ ಏನು ಮಾಡಿದ್ರು ಬಿಡ್ದಲೆ ಅವಳನ್ನ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳು ಕಾಲಡಿ ಫೋನ್ ಬಿದ್ದಿರುತ್ತೆ. ಆ ಫೋನ್ನ ನೋಡಿ ಈ ಕಡೆ ಸಿದ್ದಿಗೆ ಫೋನ್ ಮಾಡೋಕ್ಕೆ ನಿಂತ್ಕೊಬಿಡ್ತಾಳೆ. ಆದರೆ ಶಾರದಾ ಮಾತ್ರ ಬಸ್ಸಿಂದ ಹೊರಗಡೆ ಬರೋದೇ ಇಲ್ಲ, ತನ್ನ ಪ್ರಾಣನ ಅಲ್ಲೇ ಬಿಟ್ಟಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.